Ladies and gentlemen, ಮುಂಬೈ ಮಹಾನಗರ ಪಾಲಿಕೆಯಲ್ಲಿ 2.5 ದಶಕಗಳ ಕಾಲ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ಠಾಕ್ರೆ ಬಣ ಈ ಬಾರಿಯೂ ಆಡಳಿತ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಯತ್ನ ಮಾಡಿತು. ಆದರೆ ವಾಣಿಜ್ಯ ನಗರ ಮುಂಬೈನಲ್ಲಿ ಬಿಜೆಪಿ ಖಾತೆ ತೆರೆಯೋದಕ್ಕೆ ಮುಂದಾಗಿತ್ತು. ಬಿಜೆಪಿಯ ಚಾಣಕ್ಯ ಹಾಗೆ ಪ್ರಧಾನಿ ಮೋದಿ ವಾಣಿಜ್ಯ ನಗರದಲ್ಲಿ ಶಿವಸೇನೆಗೆ ಸೆಡ್ ಹೊಡೆಯೋದಕ್ಕೆ ನಿರ್ಧಾರ ಮಾಡಿದ್ರು. ಇದಕ್ಕೆ ದ್ರಾವಿಡ ನಾಯಕರಾದ ಕೆ ಅಣ್ಣಾಮಲೈ ಅವರನ್ನ ದಾಳವಾಗಿ ಬಳಕೆ ಮಾಡಿಕೊಳ್ಳಲಾಯಿತು. ಅಣ್ಣಾಮಲೈ ಮುಂಬೈ ರಣಕಣಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಬಿರುಗಾಳಿ ಬೀಸಿತು. ಇನ್ನು ಬಿಎಂಸಿ ಚುನಾವಣೆ ಹಿನ್ನೆಲೆಯಲ್ಲಿ ಬದ್ಧ ವೈರಿಗಳಾಗಿದ್ದ ಠಾಕ್ರೆ ಸಹೋದರರಾದ ಉದ್ಧವ್ ಠಾಕ್ರೆ ಹಾಗೆ ರಾಜ್ ಠಾಕ್ರೆ ಒಂದಾದ್ರು. ಅಣ್ಣಾಮಲೈ ಕಂಡು ಕೆರಳಿದ ಠಾಕ್ರೆ ಬ್ರದರ್ಸ್ ಚುನಾವಣಾ ಪ್ರಚಾರದ ವೇಳೆ ಲುಂಗೋ ಉಠೋ ಬಜೋ ಪುಂಗಿ ಅಂತ ಕೀಳು ಮಟ್ಟದ ಹೇಳಿಕೆ ನೀಡಿದ್ರು. ಆದ್ರೆ ಇದಕ್ಕೆ ಕೆರಳಿದ ಶಿಂಧೆ ಅಭ್ಯರ್ಥಿಗಳು ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದರು. ಕಲ್ಯಾಣ್ ದೊಂಬಿವಿಲಿ ಪುರಸಭೆಯಲ್ಲಿ ಎಂಎನ್ಎಸ್ ಶಿವಸೇನೆ ಶಿಂಧೆ ಬಣದ ನಡುವೆ ಮೈತ್ರಿ ಏರ್ಪಡುವ ಸಾಧ್ಯತೆ ಇದ್ದು, ಈ ಬೆಳವಣಿಗೆಯನ್ನ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ ತೀವ್ರವಾಗಿ ವಿರೋಧಿಸಿದೆ. ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಕಲ್ಯಾಣ್ ದೊಂಬಿವಿಲಿ ಪುರಸಭೆಯಲ್ಲಿ ರಾಜ್ ಠಾಕ್ರೆ ನೇತೃತ್ವದ ಎಂಎನ್ಎಸ್ ಮತ್ತು ಶಿವಸೇನೆ ಶಿಂಧೆ ಬಣದ ನಡುವೆ ಮೈತ್ರಿ ಏರ್ಪಡುವ ಸಾಧ್ಯತೆ ಇದೆ. ಒಂದು ತಿಂಗಳ ಹಿಂದೆ ವೈರತ್ವ ಮರೆತು ಒಂದಾಗಿದ್ದ ಠಾಕ್ರೆ ಸಹೋದರರು ಇದೀಗ ಮತ್ತೆ ದೂರ ಆಗ್ತಾರಾ ಅನ್ನುವಂತಹ ಅನುಮಾನ ಕಾಡತೊಡಗಿದೆ. ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಕಲ್ಯಾಣ್ ದೊಂಬಿವಿಲಿ ಪುರಸಭೆಯಲ್ಲಿ ರಾಜ್ ಠಾಕ್ರೆ ನೇತೃತ್ವದ ಮಹಾರಾಷ್ಟ್ರದ ನವನಿರ್ಮಾಣ ಸೇನೆಯ ಹೊಸದಾಗಿ ಆಯ್ಕೆಯಾದ ಕಾರ್ಪೊರೇಟರ್ಗಳೊಟ್ಟಿಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಯೋಚಿಸ್ತಾ ಇದೆ. ಇದು ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನ ಮತ್ತಷ್ಟು ಕೆರಳಿಸಿದೆ. ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಒಪ್ಪಂದ ಮಾಡಿಕೊಂಡು ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಒಟ್ಟಾಗಿ ಸ್ಪರ್ಧೆ ಮಾಡಿದ್ರು. ಆದರೆ ಚುನಾವಣೆಯಲ್ಲಿ ಈ ಜೋಡಿ ಕಮಾಲ್ ಮಾಡುವಲ್ಲಿ ವಿಫಲ ಆಗಿತ್ತು. ಬಿಎಂಸಿ ಚುನಾವಣೆಯಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಭರ್ಜರಿ ಜಯ ಸಾಧಿಸಿದ್ರೂ ಕೂಡ ಮಿತ್ರ ಪಕ್ಷಗಳ ನಡುವೆ ಮುಂಬೈ ಮೇಯರ್ ವಿಚಾರವಾಗಿ ಬಿಜೆಪಿ ಶಿವಸೇನೆ ಶಿಂಧೆ ಬಣ ಪೈಪೋಟಿ ನಡೆಸಿದೆ. ಚುನಾವಣೆಯಲ್ಲಿ ಶಿಂಧೆ ಬಣದ ಶಿವಸೇನೆ ಮತ್ತು ಬಿಜೆಪಿ ಕ್ರಮವಾಗಿ 53 ಮತ್ತು 50 ಸ್ಥಾನಗಳನ್ನು ಗೆದ್ದಿದೆ. ಆದ್ರೆ ಎರಡೂ ಮಿತ್ರ ಪಕ್ಷಗಳು ಮೇಯರ್ ಹುದ್ದೆಗಾಗಿ ಪೈಪೋಟಿಯನ್ನ ನಡೆಸಿದೆ. ಒಟ್ಟಾರೆಯಾಗಿ ಬಿಎಂಸಿ ಚುನಾವಣೆಯಲ್ಲಿನ ಬಳಿಕ ಮಹಾರಾಷ್ಟ್ರದ ಒಳಿತಿಗಾಗಿ ಠಾಕ್ರೆ ಬ್ರದರ್ಸ್ ಜಂಟಿಯಾಗಿ ಹೋರಾಡುವಂತಹ ಸಂಕಲ್ಪ ಮಾಡಿದ್ದನ್ನ ಇಲ್ಲಿ ನಾವು ಸ್ಮರಿಸಬಹುದು. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.